ಆಂಧ್ರ ಪ್ರದೇಶದ ಕರ್ನೂಲು ಬಳಿ ಖಾಸಗಿ ಬಸ್ಸೊಂದು ಅಗ್ನಿ ಅವಘಡಕ್ಕೆ ತುತ್ತಾದಂತಹ ತೀವ್ರತೆ ನಿಮಗೆಲ್ಲ ಗೊತ್ತೇ ಇದೆ. ಈಗ ಖಾಸಗಿ ಬಸ್ ಏಜೆನ್ಸಿಗಳಿಗೆ ಭಾರೀ ಆಘಾತ ಕೂಡ ಉಂಟಾಗಿದೆ. ಇದರ ಬೆನ್ನಲ್ಲೇ ರಾಜ್ಯ ಸಾರಿಗೆ ಇಲಾಖೆ ವಿರುದ್ಧ ಖಾಸಗಿ ಬಸ್ ಮಾಲೀಕರು ಅಸೋಸಿಯೇಷನ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ರಾಜ್ಯ ಮೋಟಾರ್ ಕಾಯ್ದೆ ಅನ್ವಯ ರಾಜ್ಯದ ಒಳಗೆ ಸಾರ್ವಜನಿಕ ಸಾರಿಗೆಯಾಗಿ ಸಂಚರಿಸುವ ವಾಹನಗಳಿಗೆ ಕೆಲವೊಂದು ಕಡ್ಡಾಯ ನಿಯಮ ಇದೆ. ಆದರೆ ಖಾಸಗಿ ಬಸ್ ವಿಚಾರವಾಗಿ ಈ ನಿಯಮ ಉಲ್ಲಂಘನೆ ಆಗ್ತಾ ಇದ್ರೂ ಸಾರಿಗೆ ಇಲಾಖೆ ಕುರುಡಾಗಿದೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ನಗರದ ಹಲವು ಕಡೆ ನಾಗಾಲ್ಯಾಂಡ್, ಅರುಣಾಚಲ, ಒಡಿಶಾ ಸೇರಿದಂತೆ ಇತರೆ ರಾಜ್ಯಗಳಲ್ಲಿ ನೋಂದಣಿಯಾದ 80% ಬಸ್ಗಳು ನಿತ್ಯ ರಾಜ್ಯದ ಒಳಗೆ ಸಂಚಾರ ಮಾಡ್ತಿದೆ. ಮೋಟಾರ್ ಕಾಯ್ದೆ ಅಡಿ ಈ ಬಸ್ಗಳ ಉದ್ದ 12 ಮೀಟರ್ ಇದ್ದಲ್ಲಿ 32 ಸ್ಲೀಪರ್ ಸೀಟ್ಗಳನ್ನು ಮಾತ್ರ ಹಾಕಬೇಕಾಗಿದೆ. ಆದರೆ ಸದ್ಯ 36 ಸೀಟ್ಗಳನ್ನು ಹಾಕಿ ಸಂಚಾರ ಮಾಡ್ತಿದೆ. ಅಲ್ಲದೆ ಎಸಿ ಬಸ್ಗಳಲ್ಲಿ ಬಸ್ನ ಒಳಭಾಗ ತುರ್ತು ಸಂದರ್ಭದಲ್ಲಿ ಇರಬೇಕಾದ ಅತ್ಯಗತ್ಯ ವಸ್ತುಗಳು ಇಲ್ಲದ ಕಾರಣ ಅವಘಡಗಳಾದಾಗ ಪ್ರಾಣಹಾನಿ ಸಂಭವ ಹೆಚ್ಚಿದೆ. ಆದರೆ ಇಲ್ಲಿ ತನಕ ಇದ್ಯಾವುದನ್ನು ಸಾರಿಗೆ ಇಲಾಖೆ ಪರಿಶೀಲನೆ ಮಾಡಿಲ್ಲ. ಅನೇಕ ಬಸ್ಸುಗಳಿಗೆ ವಾಟ್ಸಪ್ ಮೂಲಕ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟು ಬೇಕಾಬಿಟ್ಟಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಮೋಟಾರ್ ವೆಹಿಕಲ್ ಆ್ಯಕ್ಟ್ ಆಗ್ಬೋದು, ಕರ್ನಾಟಕ ಸ್ಟೇಟ್ ಮೋಟಾರ್ ವೆಹಿಕಲ್ ರೂಲ್ಸ್ ಆಗಿರ್ಬೋದು, ತನ್ನದೇ ಆದಂಥ ಒಂದು ರೂಲ್ಸನ್ನು ಹೊಂದಿದೆ. ಈ ರೂಲ್ಸ್ ಪ್ರಕಾರನೇ ವಾಹನಗಳು ಇದೇ ರೀತಿಯಲ್ಲಿ ಕಟ್ಟಬೇಕು, ಇದೇ ರೀತಿಯಲ್ಲಿ ಬಾಡಿ ಬಿಲ್ಡ್ ಆಗಬೇಕು, ಇದೇ ರೀತಿಯಾದಂಥ ಸೇಫ್ಟಿ ನಾರ್ಮ್ಸ್. ಇವಾಗ ಮೊನ್ನೆ ಕೂಡ ಅಮೆಂಡ್ಮೆಂಟ್ ಆಗಿದೆ 052 ನಾರ್ಮ್ಸ್ಗೆ, AS 052 ನಾರ್ಮ್ಸ್ ಅಂತೇಳಿ ಬಂದಿದೆ. ಬಾಡಿ ಕೋಡ್ ಅಂತೇಳಿ ಸ್ಪೆಸಿಫೈ ಮಾಡಿದ್ದಾರೆ. ಬಾಡಿ ಇಂತಿಷ್ಟೇ ವೆಯ್ಟ್ ಇರಬೇಕು, ಇಂತಿಷ್ಟೇ ಗ್ಯಾಂಗ್ ವೇ ಇರಬೇಕು, ಇಂತಿಷ್ಟೇ ಥಿಕ್ನೆಸ್ ಇರಬೇಕು ಸೀಟುಗಳದ್ದು, ಇಂತಿಷ್ಟೇ ಒಂದು ಸೀಟಿಂದ ಇನ್ನೊಂದು ಸೀಟಿಗೆ ಡಿಸ್ಟೆನ್ಸ್ ಇರಬೇಕು. ಒಬ್ಬ ವ್ಯಕ್ತಿ ಕುಳಿತಿದ್ರೆ ಕೂಡ ಇನ್ನೊಬ್ಬ ವ್ಯಕ್ತಿ ಹೊರಗಡೆ ಬರೋ ಥರ ಇರಬೇಕು ಅನ್ನೋಂಥ ಒಂದು 24 ಇಂಚುಗಳ ಗ್ಯಾಪನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಎಲ್ಲ ಒಂದು ರೀತಿಯಲ್ಲಿ ಸರ್ ಇದನ್ನೆಲ್ಲವನ್ನು ನಾನು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಕೂಡ ಗಮನಿಸಬೇಕು ಅಂತಂದರೆ, ಒಬ್ಬ ಬಸ್ ಮಾಲೀಕನು ಅನ್ನೋದು ಸೆಕೆಂಡ್ರಿ, ಸಂಘದ ಒಬ್ಬ ಅಧ್ಯಕ್ಷ ಅನ್ನೋವಂಥದ್ದು ಸೆಕೆಂಡ್ರಿ. ಆದರೆ ಸಾಮಾನ್ಯ ವ್ಯಕ್ತಿಯಾಗಿ ನಾನು ಗಮನಿಸಬೇಕು ಅಂತಂದರೆ ಕೂಡ ಇವತ್ತು ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಭ್ರಷ್ಟಾಚಾರ ಸಾರಿಗೆ ಇಲಾಖೆಯಲ್ಲಿ ಇದು ಮಿತಿ ಮೀರಿ ಎಲ್ಲೇ ಮೀರಿ ಹೋಗಿದೆ ಸರ್.